Principles of management, which are contributed by Henry Fayol. Number one, division of work. ವರ್ಕ್ ನ ಏನ್ ಮಾಡ್ಬೇಕು, ಸ್ಮಾಲ್ ಸ್ಮಾಲ್ ಗ್ರೂಪ್ಸ್ ಆಗಿ ನಾವ್ ಏನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿ ಎಲ್ಲ ಸ್ಮಾಲ್ ಗ್ರೂಪ್ಸ್ ಗೆ ಒಬ್ಬೊಬ್ಬರೇ ಎಂಪ್ಲಾಯಿನ ನಾವು ಅಪಾಯಿಂಟ್ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಡೋದ್ರಿಂದ ಬೆಟರ್ ವರ್ಕ್ ಆಗುತ್ತೆ. ಸೇಮ್ ಎಫರ್ಟ್ ನಲ್ಲಿ ಪ್ರೊಡಕ್ಟಿವಿಟಿನ ಏನ್ ಮಾಡ್ಬೋದು, ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ಎನ್ ಫಸ್ಟ್ ಪ್ರಿನ್ಸಿಪಲ್ ಗಿವನ್ ಬೈ ಹೆನ್ರಿ. ಸೆಕೆಂಡ್ ಪ್ರಿನ್ಸಿಪಲ್, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅಥಾರಿಟಿ ಯಾರ ಕೈನಲ್ಲಿ ಇರುತ್ತೆ, ಮ್ಯಾನೇಜರ್ಸ್ ಕೈನಲ್ಲಿ ಇರುತ್ತೆ. ಮ್ಯಾನೇಜರ್ಸ್ ಕೊಟ್ಟಿರುವಂತ ವರ್ಕ್ ನ ಫುಲ್ಫಿಲ್ ಮಾಡೋದು ಯಾರು, ಸಬಾರ್ಡಿನೇಟ್ಸ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ದ ವರ್ಕ್ ವಿಚ್ ಹ್ಯಾಸ್ ಬಿನ್ ಗಿವನ್ ಬೈ ಮ್ಯಾನೇಜರ್ಸ್. ನಂಬರ್ 3, ಡಿಸಿಪ್ಲಿನ್. ವರ್ಕಿಂಗ್ ಎನ್ವಿರಾನ್ಮೆಂಟಲಿ ಡಿಸಿಪ್ಲಿನ್ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಾವು ಇಂಪ್ರೂವ್ಮೆಂಟ್ ಕ್ಯಾನ್ ಬಿ ಸೀನ್ ಇನ್ ದ ಕ್ವಾಲಿಟಿ ಆಫ್ ಪ್ರೊಡಕ್ಷನ್. Unity of command. There should be one superior or one boss for giving and command towards and subordinates. ಅದನ್ನ ನಾವು ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳಿ ಕರಿತೀವಿ. ಒಬ್ರು ಬಾಸ್ ಇರಬೇಕು ಕಂಪ್ಲೀಟ್ ಟೀಮ್ಗೆ, ಎಂಪ್ಲಾಯೀಸ್ಗೆ ಕಮಾಂಡ್ ಕೊಡೋದಕ್ಕೆ. ಅದನ್ನ ನಾವು ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 5, ಯೂನಿಟಿ ಆಫ್ ಡೈರೆಕ್ಷನ್. ಸೇಮ್ ಆಬ್ಜೆಕ್ಟಿವ್ ನಲ್ಲಿ ಒಬ್ಬ ಬಾಸು ಒಂದು ಪ್ಲಾನ್ ಇಟ್ಕೊಂಡು ಗೈಡೆನ್ಸ್ ಕೊಡೋದನ್ನ ವಿ ಕಾಲ್ ಇಟ್ ಆಸ್ unity of direction. Number 6, subordination of individual interest to and general interest. ಅಂದ್ರೆ ಪ್ರತಿ ಒಬ್ಬ ಇಂಡಿವಿಜುವಲ್ಸ್ಗೂ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅವ್ರದೇ ಆದಂತ ಒಂದು ಪರ್ಸನಲ್ ಆಬ್ಜೆಕ್ಟಿವ್ ಇರುತ್ತೆ. ಅವ್ರ ಪರ್ಸನಲ್ ಆಬ್ಜೆಕ್ಟಿವ್ ನ ಆರ್ಗನೈಸೇಷನ್ ಫುಲ್ಫಿಲ್ ಮಾಡಿದ್ರೆ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡೋದ್ರ ಕಡೆ ಎವ್ರಿ ಇಂಡಿವಿಜುವಲ್ ಎಂಪ್ಲಾಯೀಸ್ ವಿಲ್ ಫೋಕಸ್. ಅದನ್ನ ನಾವು ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಅಂಡ್ ಜನರಲ್ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 7, ರೆಮ್ಯುನರೇಷನ್ ಆಫ್ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ ಮಾಡೋ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಏನ್ ಮಾಡಬೇಕು, ಆರ್ಗನೈಸೇಷನ್ ಫೇರ್ ಸ್ಯಾಲರಿ ಆರ್ ವೇಜಸ್ ಹ್ಯಾಸ್ ಟು ಬಿ ಪ್ರೊವೈಡೆಡ್. ಪಾಯಿಂಟ್ ನಂಬರ್ 8, ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್. ಸೆಂಟ್ರಲೈಸೇಷನ್ ಅಂದ್ರೆ ಏನು, ಡಿಸಿಷನ್ ಟೇಕಿಂಗ್ ಅಥಾರಿಟಿ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಪರ್ಸನ್. ಒಬ್ಬರ ಕೈಲಿ ಮಾತ್ರ ರೈಟ್ಸ್ ಇರುತ್ತೆ ಡಿಸಿಷನ್ ತಗೊಳಕ್ಕೆ. ಅದನ್ನ ನಾವು ಸೆಂಟ್ರಲೈಸೇಷನ್ ಅಂತ ಹೇಳಿ ಕರಿತೀವಿ. ಡಿಸೆಂಟ್ರಲೈಸೇಷನ್ ಅಲ್ಲಿ ಡಿಸಿಷನ್ ಟೇಕಿಂಗ್ ಅಥಾರಿಟಿ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ದ ಎಂಪ್ಲಾಯೀಸ್. ಅದನ್ನ ನಾವು ಡಿಸೆಂಟ್ರಲೈಸೇಷನ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 9, ಅಥಾರಿಟಿ ಆಲ್ವೇಸ್ ವಿಲ್ ಸ್ಟಾರ್ಟ್. ಅಥಾರಿಟಿ ಅಂದ್ರೆ ಏನು, ಪವರ್ ಅಂತ. ಆಲ್ವೇಸ್ ದ ಪವರ್ ವಿಲ್ ಸ್ಟಾರ್ಟ್ ಫ್ರಮ್ ಟಾಪ್ ಲೆವೆಲ್ ಟು ಮಿಡಿಲ್ ಲೆವೆಲ್ ಟು ಲೋವರ್ ಲೆವೆಲ್. ಈ ಕಮ್ಯುನಿಕೇಶನ್ ಇರಬೇಕು. ಟಾಪ್ ಇಂದ ಮಿಡಿಲ್ ಗೆ ಕಮ್ಯುನಿಕೇಶನ್ ಇರಬೇಕು, ಮಿಡಿಲ್ ಇಂದ ಲೋವರ್ ಲೆವೆಲ್ಗೆ ಕಮ್ಯುನಿಕೇಶನ್ ಇರಬೇಕು. ದ ಫ್ಲೋ ಆಫ್ ಇನ್ಫಾರ್ಮೇಶನ್ ಫ್ರಮ್ ಟಾಪ್ ಟು ಮಿಡಿಲ್ ಟು ಲೋವರ್ ಇಸ್ ಕಾಲ್ಡ್ ಆಸ್ ಸ್ಕೇಲರ್ ಚೈನ್. ಪಾಯಿಂಟ್ ನಂಬರ್ 10, ಸಿ